ನಮ್ಮ ಬಿಜಾಪುರಕ್ಕೆ ಹೀರೋ ಆಗಿ 23 ಜನವರಿ 26ಕ್ಕೆ ಜಯತ್ ಖಾನ್ ಅವ್ರದ್ದು ಪಿಕ್ಚರ್ ರಿಲೀಸ್ ಆಗ್ಲಾಕತ್ತೈತಿ. ನಾವು ಎಲ್ಲರಿಗೂ ಕೂಡಿ ಬಿಜಾಪುರಕ್ಕೆ ಎಲ್ಲರೂ ನೋಡೋಣ. ಯಾಕಂದ್ರೆ ಅವರು ಶಾರುಖ್ ಖಾನ್ ಅವರ ಚಿರಂಜೀವಿ ಆದ್ರೆ ಅವ್ರ ಚಿರಂಜೀವಿ ಅವ್ರ ಗೆಳೆಯರು ಅದಾರ. ಅವ್ರಿಗೆ ಕನ್ನಡ, ತಮಿಳು, ಹಿಂದಿ ಎಲ್ಲ ಪಿಕ್ಚರ್ ಮಾಡ್ರಂತ ಅವ್ರಿಗೆ ನಾವು ಮಾತಾಡಿದ್ರೆ ನಾ ಕನ್ನಡ ಮಾಡ್ತೀನಿ, ಉಳ್ಕಿದ್ದು ಯಾವುದೂ ಮಾಡಂಗಿಲ್ಲ ಅಂತಾರೆ. ಯಾಕಂದ್ರೆ ಅವ್ರಿಗೆ ಧನ್ಯವಾದ ಹೇಳಬೇಕು. ಹಿಂದಿ ಮಾತಾಡಂಗಿಲ್ಲ ಅಂದರು, ನಾ ಕನ್ನಡ ಪಿಕ್ಚರ್ ತೆಗಿತೀನಿ, ಹಿಂದಿನೂ ತೆಗಂಗಿಲ್ಲ, ತಮಿಳು ತೆಗಂಗಿಲ್ಲ. ಅವ್ರಿಗೆ ಮುಂದೆ ಒಳ್ಳೆ ಆಕ್ಟರ್ ಆಗ್ತಾರೆ. 23/1 ಎಲ್ಲರೂ ನೀವು ಕೂಡಿ ಹೋಗಿ ಈ ಪಿಕ್ಚರ್ ನೋಡೋಣ. ಈ ಪಿಕ್ಚರ್ ಸಕ್ಸಸ್ ಆಗಲಿ ಅಂತ ದೇವರ ಬಳಿ ಆಶೀರ್ವಾದ ಮಾಡೋಣ. ನಮಸ್ತೆ. ಇವತ್ತು ಬಿಜಾಪುರಕ್ಕೆ ಬಂದೆ. ಸೊ ತುಂಬ ಖುಷಿ ಆಯಿತು ಇಲ್ಲಿ ಜನ ತೋರಿಸೋದು ಪ್ರೀತಿ ಅಭಿಮಾನಕ್ಕೆ ಯಾವತ್ತಿದ್ರೂ ನಾನು ಚಿರೋಣ. ಜನವರಿ 23ಗೆ ನನ್ನ ಕಳ್ಳ ಚಿತ್ರ ನನ್ನ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಬಿಜಾಪುರ ಜನ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಜನ ನನ್ನ ಸಿನಿಮಾನ ಬಂದು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. वेलकम टू एम न्यूज़ बीजापुर। चलिए चलते हैं आज की खबरों की ओर। ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಜಾಪುರಕ್ಕೆ ಬಂದೆ. ನನ್ನ ಕಲ್ಟ್ ಪ್ರವಾಸ ಅಂತ ನಾವು ಒಂದು ರೂಟ್ ಮ್ಯಾಪ್ ಹಾಕ್ಕೊಂಡು ಎಂಟೈರ್ ಕರ್ನಾಟಕ ನಾವು ಪ್ರವಾಸ ಮಾಡ್ತಾಯಿದ್ದೀವಿ. ನಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ 31 ಡಿಸ್ಟ್ರಿಕ್ಟು 88 ತಾಲೂಕುಗಳು ನಾವು ಕವರ್ ಮಾಡಬೇಕು ಅಂತ ಸಿನಿಮಾ ರಿಲೀಸ್ ಮುಂಚೆ. ಸೊ ಇವತ್ತು ಬಿಜಾಪುರಕ್ಕೆ ಬಂದೆ. ಸೊ ತುಂಬ ಖುಷಿ ಆಯಿತು ಇಲ್ಲಿ ಜನ ತೋರಿಸೋದು ಪ್ರೀತಿ ಅಭಿಮಾನಕ್ಕೆ ಯಾವತ್ತಿದ್ರೂ ನಾನು ಚಿರೋಣ. ಜನವರಿ 23ಗೆ ನನ್ನ ಕಳ್ಳ ಚಿತ್ರ ನನ್ನ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಬಿಜಾಪುರ ಜನ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಜನ ನನ್ನ ಸಿನಿಮಾನ ಬಂದು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಸರ್. ಇದು ಕಲ್ಟ್ ಬಂದ್ಬಿಟ್ಟು ಒಂದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ಬರ್ತಾರೆ ಸರ್ ಅವರು. ಇನ್ನು 5 ದಿವಸದಲ್ಲಿ ನನಗೆ ಜಾಯ್ನ್ ಆಗ್ತಾರೆ ಅವರು. ಪಾಪ ಅವ್ರು ಬೇರೆ ಶೂಟಿಂಗಲ್ಲಿ ಸಿಕ್ಕಾಕೊಂಡ್ರಿಂದ ಪಾಪ ಅವ್ರದ್ದು ಹಳೆ ಕಮಿಟ್ಮೆಂಟ್ಸ್ ಇದ್ರಿಂದ ಅವ್ರು ಪಾಪ ಬರೋಕ್ಕಾಗಿಲ್ಲ. ಒಂದು 4-5 ದಿವಸ ಆದಮೇಲೆ ನನ್ನ ಜೊತೆ ಎಲ್ಲರೂ ಜಾಯ್ನ್ ಆಗ್ತಾರೆ. ಮಲೈಕ್ ಅವರಾಗ್ಬೋದು, ರಚಿತಾರಾಮ್ ಅವರಾಗ್ಬೋದು, ನಾನು ಬೇರೆ ಎಷ್ಟು ಸ್ಟಾರ್ ಕಾಸ್ಟ್ಗಳು ಇದ್ದಾರೋ ಅವರೆಲ್ಲರೂ ನಂಗೆ ಬಂದು ಜಾಯ್ನ್ ಆಗ್ತಾರೆ. ಯಾಕಂದರೆ ಮುಂಚೆನೇ ಇದು ನಂದು ರೂಟ್ ಮ್ಯಾಪ್ ಪ್ಲ್ಯಾನ್ ಆಗೋಗ್ಬಿಟ್ಟಿತ್ತು. ಅವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಅವ್ರದ್ದು ಬೇರೆ ಬೇರೆ ಶೂಟಿಂಗ್ ಕಮಿಟ್ಮೆಂಟ್ಸ್ ಆಗಿದ್ದರಿಂದ ಪಾಪ ಅವ್ರಿಗೆ ಬರೋಕ್ಕಾಗಲಿಲ್ಲ. ಬರ್ತಾರೆ ಸರ್. ಅದು ಕೇಳಕ್ಕಿದೆಯಾ ಸರ್? ಅಷ್ಟೇ ಅಲ್ವಾ, ಬೇರೆ ಇಲ್ವಲ್ಲ? ನಂದು ಏನಿಲ್ಲ ಸರ್, ಮಾತಾಡೋಕೆ ಹೇಳಾಯ್ತಲ್ಲ ಸರ್. ಸಿನಿಮಾ ಜನವರಿ 23ಗೆ 23 ಅಂತ ಏನು ಹೇಳಿ ನೀವು. ಬೆಳಗಾವಿ ಅಧಿವೇಶನ ಚಳಿಗಾಲ ಅಧಿವೇಶನ. ಹಾಂ, ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೆ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳಿ ನಾನು ರಾಜಕಾರಣಿನ ಸರ್. ಏನಂತ ಹೇಳ್ಬೋದು? ನನಗೆ ರಾಜಕೀಯ ಬಗ್ಗೆ ಏನೂ ಗೊತ್ತಿಲ್ವೇ? ಅಲ್ಲ, ಅದು ಏನೇ ಆಗಿರಲಿ ನನಗೇನು ಗೊತ್ತಿಲ್ವೇ? ನಾನು ಪ್ರಚಾರದಲ್ಲಿ ಬ್ಯುಸಿ ಇದ್ದೀನಿ. ಅದಕ್ಕೆ ನಂಗೆ ಉತ್ತರ ಕರ್ನಾಟಕ ಕಲಾವಿದರ ಅವಕಾಶಗಳು ಸಿಗ್ತಿಲ್ಲ. ಹೌದು, ಅದು ಇದೆಯಲ್ಲ, ಅದ್ರ ಬಗ್ಗೆ ಬೇಕಿದ್ರೆ ಮಾತಾಡ್ತೀನಿ. ನಾನು ಈ ಟೂರಲ್ಲಿ ನಾನು ತುಂಬ ಹಲವಾರು ಕಡೆ ತುಂಬ ಜನದಿಂದ ಕೇಳ್ಕೊತಾ ಇದ್ದೀನಿ. ಅದು ಮಾಹಿತಿ ಬಂತು ನನಗೂ ಕೂಡ, ಉತ್ತರ ಕನ್ನಡ ಕಲಾವಿದರಿಗೆ ಅವಕಾಶ ಸಿಗ್ತಾ ಇಲ್ಲ ಸಿನಿಮಾದಲ್ಲಿ ಅಂತ ಹೇಳಿ. ಬಟ್ ನಾನು ನಿಮ್ಗೆಲ್ರಿಗೆ ಒಂದು ವಾದ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಾಧ್ಯಮ ಮುಖಾಂತರ ಎಂಟೈರ್ ಕರ್ನಾಟಕಕ್ಕೆ ವಾದ ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾನು ಯಾವುದೇ ಸಿನಿಮಾ ಮಾಡಲಿ ಒಬ್ಬರು ಇಲ್ಲ ಇಬ್ಬರಿಗಾದ್ರೂ ನನ್ನ ಕಡೆಯಿಂದ ಅಂತ ಎಲ್ಲರೂ ಅವಕಾಶ ನಾನು ಕೊಡ್ತೀನಿ. ಯಾಕೆಂದರೆ ನಾನು ಹೊಸಬು ಬಂದಾಗ ನನಗೆ ಯಾರೋ ಬೆನ್ನಿಂದ ತಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿ ಬಂದು ಕೂತಿರೋದು. ಸೊ ನಾನು ಬೇರೆಯವ್ರನ್ನ ಬೆಳೆಸಬೇಕು, ನಾನು ಹುಮ್ಮಸ್ ಕೊಡಬೇಕು. ನನ್ನ ಕಡೆ ಏನು ಮಾಡೋಕ್ಕಾಗತ್ತೋ ಉತ್ತರ ಕನ್ನಡ ಜನತೆಗೆ, ಉತ್ತರ ಕನ್ನಡಕ್ಕೆ ಏನು ಟ್ಯಾಲೆಂಟ್ ಇದೆಯೋ ಅದು ನನ್ನ ಕಡೆಯಿಂದ ಇಷ್ಟ ಆದ ನಾನು ಅಷ್ಟು ಖುಷಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್. ಸರ್, ಈಗ ದೊಡ್ಡ ದೊಡ್ಡ ನಟರಿಗೆ ಮಾತ್ರ ಫಿಲ್ಮ್ಗಳು ಹೋಗ್ತಾ ಇರೋದು, ಜೊತೆಗೆ ಈಗ ಹೊಸಬರಿಗೆ ನೋಡ್ತಾ ಇಲ್ಲ ಜನ ಅಂತ, ಅದಕ್ಕೆ ಏನು ಹೇಳಬೇಕು?
ಸರ್ ಫಸ್ಟ್ ಆಫ್ ಆಲ್ ಹೊಸೊಬ್ರದ್ದು ಓಡ್ತಾ ಇಲ್ಲ, ಅಲ್ಲಿ ಸ್ಟಾರ್ಗಳು ಸಿನಿಮಾ ಓಡ್ತಿದೆ ಅಂದರೆ ಅದು ಸತ್ಯನೇ ನೀವು ಹೇಳ್ತದೆ. ಇವತ್ತು ಪರಿಸ್ಥಿತಿಗೆ ಸತ್ಯ ಮಾತು ನಾನು ಒಪ್ಕೊಳ್ತೀನಿ ಅದನ್ನು. ಆದರೆ ಸಿನಿಮಾ ಯಾಕೆ ಓಡ್ತಿಲ್ಲ ಅಂದರೆ ಫಸ್ಟ್ ನಮಗೆ ನಾವು ಅದನ್ನು ಬೆರಳು ತೋರಿಸ್ಕೊಳ್ಬೇಕು. ಜನ ಯಾವತ್ತೂ ಅವ್ರು ತಪ್ಪು ನಿರ್ಧಾರ ತಗೊಳ್ಳಲ್ಲ. ಒಳ್ಳೆ ಸಿನಿಮಾನ ಅವ್ರು ಯಾವುದೇ ಕಾರಣ ಕೈ ಬಿಡಲ್ಲ. ಇತಿಹಾಸನೇ ಇದೆ ಒಳ್ಳೆ ಸಿನಿಮಾಗಳು. ಅದು ಒಂದು ಹಾಡಿಂದ ಹಿಟ್ಟಾಗಿದೆ ಸಿನಿಮಾಗಳು. ಅಂದರೆ ಒಂದು ಎಲಿಮೆಂಟು ಜನಕ್ಕೆ ಇಷ್ಟ ಆದರೆ ಜನ ಥಿಯೇಟ್ರ್ ಬಂದು ನುಗ್ಗಿ ಸಿನಿಮಾ ನೋಡ್ತಾರೆ. ನಾವು ಸಿನಿಮಾ ಮಾಡಿಬಿಡ್ತೀವಿ. ಕೆಲವರು ಪಾಪ ಯಾರೊಬ್ಬರು ಹೀರೋ ಆಗಬೇಕು ಅಂತ ಆಸೆ ಪಟ್ಕೊಂಡು ಇಂಡಸ್ಟ್ರಿಗೆ ಬಂದಿರ್ತಾನೆ. ಅವ್ನು ಯಾರಿಗೋ ಏನೋ ಒಂದು ಮಾಡಿಬಿಟ್ಟು ನಿರ್ಮಾಪಕರನ್ನ ಹಿಡಿಸ್ತಾನೆ, ಎಲ್ಲೋ ಒಂದು ಕಡೆಯಿಂದ ಕತೆ ಇಟ್ಟಿರ್ತಾನೆ. ಇಷ್ಟು ಬಜೆಟಲ್ಲಿ ಸಿನಿಮಾ ಮಾಡಬೇಕು ಅಂತ ಹೊರಟಿರ್ತಾರೆ. ಪ್ರಮೋಷನ್ ಚೆನ್ನಾಗಿ ಮಾಡಲ್ಲ, ಇಲ್ಲ ಕ್ವಾಲಿಟಿ ಚೆನ್ನಾಗಿರಲ್ಲ, ಇಲ್ಲ ಥಿಯೇಟ್ರ್ಸ್ ರಿಲೀಸ್ ಮಾಡಲ್ಲ. ಸೊ ಇದೆಲ್ಲ ತಪ್ಪುಗಳು ನಮ್ಮದಲ್ಲಿ ಇಟ್ಕೊಂಡು ಜನ ಬರ್ತಿಲ್ಲ ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬರ್ತಾರೆ. ಸೊ ನಾನು ಒಂದೇನು ಹೇಳೋದು, ಒಳ್ಳೆ ಸಿನಿಮಾಗಳು ಮಾಡಿ. ಈಗಾದರೆ ಇದು ನಾವು ಮಾಡ್ತಿದ್ದು ಕನ್ನಡ ಸಿನಿಮಾ, ನಮ್ಮ ನಾಡು ಭಾಷೆ ಸಿನಿಮಾ. ಸೊ ಅದು ನಾವು ತುಂಬ ಗೌರವವಾಗಿ ತುಂಬ ಯೋಚನೆ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆನೂ ಮುಂದೆ ಇಡಬೇಕು. ಸರ್, ಈಗ ಬಹುತೇಕ ರಾಜಕಾರಣಿ ಮಕ್ಕಳು ರಾಜಕಾರಣಕ್ಕೆ ಹೋಗ್ತಾರೆ. ಅದರಲ್ಲಿ ನೀವು ಸಿನಿಮಾ ರಂಗಕ್ಕೆ ಯಾಕೆ ಬಂದ್ರಿ ಅಂದರೆ ಏನು ಹೇಳಿ ಸರ್, ನನಗೆ ಚಿಕ್ಕ ವಯಸ್ಸಿಂದನೂ ನನ್ನ ನಟ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಾನು ಆ ಲೈನಲ್ಲೇ ಇದ್ದೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ. ಅದಕ್ಕೆ ನಿಮ್ಮ ಪ್ರಶ್ನೆ ನಾನು ಉತ್ತರ ಕೊಟ್ಟಿಲ್ಲ. ಯಾಕೆಂದರೆ ನನಗೆ ರಾಜಕೀಯ ಬಗ್ಗೆ ಗೊತ್ತಿಲ್ಲ, ನಾನು ಆ ಕಡೆ ತಲೆನೂ ಕೊಟ್ಟಿಲ್ಲ, ನನಗೆ ಅದು ಬೇಕಾಗೂ ಇಲ್ಲ, ನನಗದು ಸಂಬಂಧನೂ ಇಲ್ಲ. ನಾನಾಯಿತು, ನನ್ನ ಸಿನಿಮಾ ಆಯಿತು, ಅಷ್ಟೇ ಸರ್. ಈಗ ಇದಿಷ್ಟು ಹೇಳಿದ್ಮೇಲೆ ನಾನು ಮುಂದಿನ ದಿನಗಳಲ್ಲಿ ನಾನು ಏನಕ್ಕೆ ರಾಜಕೀಯ ನಾನು ಇಲ್ಲ ಸರ್, ಆ ಥರದ್ದು ಏನು ಇದಿಲ್ಲ ಸರ್, ಆಲೋಚನೆಗಳು ಏನಿಲ್ಲ ಸರ್. ಹೌದು ಸರ್, ದುನಿಯಾ ವಿಜಯ್ ಅವರು ಸೂಪರ್ ಸ್ಟಾರು. ಫಸ್ಟ್ ಆಫ್ ಆಲು ನಾನು ಮುಂಚೆನೇ ಅನೌನ್ಸ್ ಮಾಡಿಬಿಟ್ಟಿದ್ದೆ ದುನಿಯಾ ವಿಜಯ್ ಸರ್ ರಿಲೀಸ್ ಅಂದರೆ ಅವ್ರ ಡೇಟ್ ಅನೌನ್ಸ್ ಮಾಡೋ ಮುಂಚೆ ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೆ. ಸೊ ಆಮೇಲೆ ನನಗೂ ಗೊತ್ತಾಯಿತು ಈ ಥರ 23ಗೆ ಸಿನಿಮಾ ಬರ್ತಿದೆ ಅಂಥೇಳಿ. ನಾನು ವಿಜಯ್ ಸರ್ಗೆ ಫೋನ್ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡಿದೆ, ಸರ್ ನಮಗೆ ನೀವು ಕಾಂಪಿಟೇಷನ್ ಕೊಡ್ತೀರಲ್ಲ, ನಮ್ಮ ಸಿನಿಮಾ ಮಲ್ಗೊಳತ್ತೆ ಏನಕ್ಕೆ. ಎಂಡ್ ಆಫ್ ದ ಡೇ ಈಸ್ ಅ ಸೂಪರ್ ಸ್ಟಾರ್. ಸೊ ದಯವಿಟ್ಟು ಬೇಡ ಸರ್, ನೋಡಿ ಟ್ರೈ ಮಾಡಿ ಸ್ವಲ್ಪ ಸಿನಿಮಾನ ಮುಂದಕ್ಕೆ ಹಾಕೋಣ ಅಂತ. ಅವರು ಇಲ್ಲಮ್ಮ, ಎಲ್ಲ ಸಿನಿಮಾ ರೆಡಿ ಆಗೋಗ್ಬಿಟ್ಟಿದೆ, ನಾವು ಈಗ ಡೇಟು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಪ್ಲಸ್ ನಂದು 20ನೇ ತಾರೀಕು ಹುಟ್ಟುಹಬ್ಬ ಆಗಿರೋದ್ರಿಂದ ನನಗೆ ಅದು 23 ನನಗೆ ವರ್ಕೌಟ್ ಆಗಿಬಿಡುತ್ತೆ ಅಂತ ಪಾಪ ಅವ್ರು ಹೇಳಿದ್ರು. ಇಲ್ಲಿ ಬಿಡಿ ಸರ್, ಪರವಾಗಿಲ್ಲ, ನೀವು ಮಾಡೋದು ಕನ್ನಡ ಸಿನಿಮಾ, ನಾನು ಮಾಡೋದು ಕನ್ನಡ ಸಿನಿಮಾನೇ. ನೀವು ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿ, ನಾನು ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀನಿ. ನಾವು ಗುದ್ದಾಡೋದು ಏನಕ್ಕೆ? ನಾವು ಪಕ್ಕದ ಊರಿಗೆ ಪಕ್ಕದ ಭಾಷೆಗೆ ನಾವು ಗುದ್ದಾಡಬೇಕು. ನಾವು ಎಷ್ಟಿದ್ರು ನಾವು ಒಂತನ ಇರಬೇಕು ನಮ್ಮದಲ್ಲಿ. ನೀವು ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿ, ನಾನು ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ 2 ಸಿನಿಮಾ ಚೆನ್ನಾಗಾಗಲಿ. ನೀವುಗಳು ಹೇಳಬೇಕು ಸರ್, ನನಗಂತೂ ಗೊತ್ತಿಲ್ಲ ಏನಾಯ್ತು ಅಂದ್ರೆ ನಾನು ಏನು ಹೇಳಿ. ಅದು ಒಂದು ಚಿಕ್ಕ ಮ್ಯಾಟ್ರನ್ನ ನೀವು ಮಾಧ್ಯಮದವ್ರು ಇಷ್ಟು ದೊಡ್ಡದು ಮಾಡಿಬಿಟ್ರಿ, ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳಿದೆ ಅಂತ ಹೇಳ್ಬಿಟ್ಟು. ಅದು ಅವಶ್ಯಕತೆ ಇರಲಿಲ್ಲ. ಏನಕ್ಕಂದ್ರೆ ಅವ್ನು ತೋರಿಸಿದ್ದು ಒಂದು ಫ್ರೆಂಡಿಗೆ ನಿಮ್ಗೆ ಅನಿಸಿರ್ಬಹುದು, ಅದನ್ನು ನೀವು ದೊಡ್ಡದಾಗಿ ಮಟ್ಟಕ್ಕೆ ನೀವು ನ್ಯೂಸ್ ಮಾಡಿದ್ರೆ ತಪ್ಪಿಲ್ಲ. ಅದಾದಮೇಲೆ ನಾನು ಕ್ಲಾರಿಟಿ ಕೊಟ್ಟ ಮೇಲೆ ಇನ್ನು ಹಲವಾರು ಜನ ಕ್ಲಾರಿಟಿ ಕೊಟ್ಟ ಮೇಲೆ ಮತ್ತೆ ಅದನ್ನು ರುಬ್ತಿದ್ದೀರಾ ಅಂದರೆ ಅದು ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ನಿಮಗೆ ಬಿಟ್ಟಿದ್ದು ಸರ್, ಏನು ಮಾಡ್ತೀವಿ ನೋಡಿ. ಇವಾಗೆಲ್ಲ ಸರ್ ಸಿನಿಮಾ 3 ಗಂಟೆ ನೋಡುವಂಥ ಜನಗಳು ಕೆಲವು ಶಾರ್ಟ್ಸ್ ಮೂವಿ ಮತ್ತು ಇಷ್ಟ ಈ ರೀತಿ ಕಡಿಮೆ ಅವರೊಳಗೆ ನೋಡುವಂಥ ಯಾವ ರೀತಿ ಫಿಲ್ಮ್ ಮುಂದೆ ಭವಿಷ್ಯ ಗೊತ್ತಿಲ್ಲ ಸರ್, ನೋಡಬೇಕು. ಜನ ಪೇಷನ್ಸ್ ಕಲ್ಕೊಳ್ತಿದ್ದಾರೆ. ಏನಕ್ಕಂದರೆ ಈಗ ಏನಾಗ್ಬಿಟ್ಟಿದೆ, ಇನ್ಸ್ಟಾಗ್ರಾಮ್ 30 ಸೆಕೆಂಡ್ ಥರ ಆಗ್ಬಿಟ್ಟವ್ರು ಜನ. 30 ಸೆಕೆಂಡ್ ಮೇಲೆ ನೋಡೋಕ್ಕೆ ಅವ್ರಿಗೆ ಪೇಷನ್ಸ್ ಇಲ್ಲ. ಅದನ್ನು ಮೀರಿಸಿ ನಾವು ಅವ್ರನ್ನ ಫಸ್ಟ್ ಆಫ್ ಆಲ್ ಥಿಯೇಟರ್ ಕರ್ಕೊಂಬರೋದೇ ಇವತ್ತು ಚಾಲೆಂಜ್ ಆಗೋಗ್ಬಿಟ್ಟಿದೆ. ಏನಕ್ಕಂದರೆ ಇವತ್ತು OTT ಅವ್ರು ಮಾಡ್ತಿರೋ ರೇಂಜ್ ಆಗ್ಬೋದು, ಕ್ವಾಲಿಟಿ ಆಗ್ಬೋದು, ಬಜೆಟ್ಸ್ ಆಗ್ಬೋದು, ಬೇರೆ ಲೆವೆಲ್ ಆಗಿರೋದ್ರಿಂದ ಸೊ ನಮಗೆ ಕಲಾವಿದ್ರಿಗೆ ತುಂಬ ಕಷ್ಟ ಆಗ್ತಿದೆ ಜನಕ್ಕೆ ಥಿಯೇಟ್ರ್ ಕರ್ಕೊಂಬರೋದಕ್ಕೆ. ಏನು ಭಯ ಇಲ್ಲ ಸರ್, ನಾವಂತೂ ನಮ್ಮದು ಹೋರಾಟ ಅಂತ ನಾವು ಬಿಡಲ್ಲ. ಆಮೇಲೆ ಸ್ಕ್ರೀನ್ ಯಾವತ್ತೂ ಸತ್ತೋಗಲ್ಲ. ಏನಕ್ಕಂದರೆ ಜನ ಇವತ್ತು ಸ್ಕ್ರೀನಿಂದ ಬೋರ್ ಆಗಿರ್ಬೋದು, ಇವತ್ತು ಫೋನ್ಗಳಿಗೆ ಚಟ ಮಜಾ ಸಿಗ್ತಾ ಇದೆ. ಆದರೆ ಒಂದಲ್ಲ ಒಂದಿನ ಮತ್ತೆ ವಾಪಸ್ ಇಸ್ ರೀಸೈಕಲ್ ಸರ್, ಲೈಫ್ ಇಸ್ ರೀಸೈಕಲ್. ಸೊ ಹಾಗೆ ಅವ್ರು ಮತ್ತೆ ವಾಪಸ್ ಥಿಯೇಟ್ರ್ ಅನ್ನೋ ಒಂದು ಕ್ರೇಜ್ ಮತ್ತೆ ವಾಪಸ್ ಹುಟ್ಟುತ್ತೆ ಸರ್. ಅಂದರೆ ಒಳ್ಳೆ ಸಿನಿಮಾ ಕೊಟ್ಟರೆ ಬಂದೇ ಬರ್ತಾರೆ ಸರ್, ನನ್ನ ಸಿಂಪಲ್ ವರ್ಡ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
Perfect.